ನಾನೀಗ ಹೇಳೋದನ್ನ ಚೆನ್ನಾಗ್ ಗಮನದಲ್ಲಿ ಇಟ್ಕೊಂಡ್ ಕೇಳಿ. ನೀವೆಲ್ಲ ಜಮೀನ್ದಾರ್ ಕೊಡೋ ಅಕ್ಕಿ ತಗೊಂಡು ವ್ಯವಸಾಯ ಮಾಡೋದ್ ನಿಲ್ಲಿಸ್ಬಿಟ್ರೆ ಇನ್ 2 ವರ್ಷದಲ್ಲಿ ನಿಮ್ ಜಮೀನು ನಿಮ್ ಕೈ ಬಿಟ್ಟು ಹೋಗುತ್ತೆ. ಏನವ್ವ ನೀನ್ ಹೇಳ್ತಿರೋದು? ನೀವೀಗಾಗ್ಲೇ ಖಾಲಿ ಪತ್ರಕ್ಕೆ ಹೆಬ್ಬೆಟ್ ಹಾಕಿ ಕೊಟ್ಟಿದ್ದೀರಾ. ಅವನ್ ನಿಮ್ಗೆ ಅಕ್ಕಿನೂ ಕೊಡ್ತಿದ್ದಾನೆ. ಜಮೀನ್ನ ನೀವೇ ಅವನಿಗೆ ಮಾರಿರೋ ತರ ಅದ್ರಲ್ಲಿ ಅವ್ನ್ ಬರ್ಕೊಂಡ್ಬಿಡ್ತಾನೆ. ಆಮೇಲೆ ನೀವ್ ಎಲ್ ಹೋಗಿ ಕಂಪ್ಲೇಂಟ್ ಕೊಟ್ರು ಅದ್ ನಡಿಯಲ್ಲ. ನಿಮ್ ಜಮೀನಲ್ಲಿ ನೀವ್ ಯಾಕೆ ವ್ಯವಸಾಯ ಮಾಡ್ತಿಲ್ಲ ಅಂದ್ರೆ ನಿಮ್ ಕೈಲಿ ಉತ್ತರ ಕೊಡಕ್ ಆಗಲ್ಲ. ಅಯ್ಯೋ ಶಿವನೇ, ಇದು ಏನ್ ಅನ್ಯಾಯ? ನಾಳೆಯಿಂದ ಅವ್ನ್ ಕೊಡೋ ಅಕ್ಕಿನ ಯಾರು ತಗೋಬಾರ್ದು. ಬೇಡ ಅಂತ ಹೇಳಿ. ಬಲವಂತ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಇದು ನಮ್ ಭೂಮಿ, ನಮ್ ಹಿರಿಯರು ನಮಗೋಸ್ಕರ ಬಿಟ್ಟು ಹೋಗಿರೋ ಆಸ್ತಿ. ನಾ ಕಂಡವ್ರಿಗೆ ಬಿಟ್ಟಿಯಾಗಿ ಕೊಡಬಾರ್ದು. ಹೇಗಾದ್ರೂ ಮಾಡಿ ಅವ್ರ ಹತ್ರ ಇರೋ ಪತ್ರನ ನಾವು ತರಿಸ್ಕೋಬೇಕು. ಅದಕ್ಕೆ ನಾನು ಬೇರೆ ಉಪಾಯನೇ ಕೊಡ್ತೀನಿ. ರವಿ ನಿಂತ್ಕೊಳಪ್ಪ. ಯಾಕಜ್ಜಿ? ನಿನ್ ತಂಗಿನ ಓದಿಸಿದ್ದಕ್ಕೂ ಸಾರ್ಥಕವಾಯ್ತು. ಏಟೊಂದ್ ಮಾತಾಡ್ತಾಳೆ, ಎಂಥ ವಿಷಯ ತಿಳ್ಕೊಂಡವಳೆ. ಅಯ್ಯ, ನನ್ ತಂಗಿ ಮಾತಾಡಿರೋ ಇಂಗ್ಲಿಷ್ ಇವ್ರಿಗೆಲ್ಲ ಅರ್ಥ ಆಗಿರುತ್ತಲ್ವಾ? ಹೆಂಗ್ ಅರ್ಥ ಆಯ್ತದೆ? ಆ ಶಬ್ದ ಕಿವಿ ಮೇಲೆ ಕೇಳಿಸ್ಕೊಂಡೇ ಇಲ್ವಲ್ಲ ಬಡ್ಡೆ ತಗೋ. ಏನ್ರಲ್ಲ ನಿನ್ ತಂಗಿನೂ ಹೊಗಳೋದಕ್ಕಿಂತ ನೀನು ಹೊಗಳ್ಬೇಕು. ಯಾಕೆಂದ್ರೆ ಓದ್ಸಿ ನೀನಲ್ವಾ? ಹಾ, ಟ್ಯಾಂಕು. ಏನ್ರ ಹಂಗಂದ್ರೆ? ನಂಗೂ ಗೊತ್ತಿಲ್ಲ. ಬಾಫೆಲೋ ಪಾಲು ನಮ್ ರವಿ ಇಂಬ್ಲಿಸು. ಇವನ್ ತಂಗಿ ಇಂಗ್ಲಿಷ್ ಮಾತಾಡ್ತಾಳ ಇಲ್ವೋ ಗೊತ್ತಿಲ್ಲ. ಇವನ್ ಮಾತಾಡೋ ಇಂಗ್ಲಿಷ್ ಕಿವಿನೇ ಕಿತ್ತೋಗುತ್ತೆ. ಏನಣ್ಣ ನೀನು ಹೆಂಗಸರ್ ತರ ಇದನ್ನೆಲ್ಲ ಮಾಡ್ಕೊಂಡು? ಅಯ್ಯೋ, ನೀನ್ ಸ್ವಲ್ಪ ಸುಮ್ನೆರಮ್ಮ. ಊರವ್ರ ಕಣ್ಣೆಲ್ಲ ನಿನ್ ಮೇಲೆ ಇದೆ. ನನ್ ಕಣ್ಣು ಐತೆ. ಎದಳತ್ತೇಪ ತಗೊಂಡೋಗಿ ಕೊಟ್ಟಿಗೆಲ್ ಇಟ್ಬಿಡ್ಬಾ, ಹೋಗು. ಸರ್ಸು ಬೆಳೆ ಬೆಳೆಯುವಾಗ ಅದೆಷ್ಟು ಕಷ್ಟ ಪಡ್ತೀವಿ ಅಂದ್ರೆ ಫಸಲ್ ಬಂದಾಗ ಅದೆಲ್ಲ ಮರ್ತು ಬಿಡ್ತೀವಿ. ನೀನ್ ಓದ್ಸಕ್ ಕಳ್ಸೋವಾಗ ಈ ಊರಿನ ಜನ ನನ್ನ ಮುಟ್ಟಾಳ ಅಂತ ಬೈತಿದ್ರು. ನೀನ್ ಓದ್ ಬಂದ್ಮೇಲೆ ಅದೇನ್ ಕಿಸಿತಾಳ್ ನೋಡೋಣ ಅಂತಿದ್ರು. ಈಗ ಅದೇ ಜನ ನನ್ ತಂಗಿ ಬುದ್ಧುವಂತೆ ಅಂತ ಹೇಳಿದಾಗ ನನ್ಗೆ ಸಂತೋಷ ಆಗ್ತಿದೆ, ಗೊತ್ತೇನವ? ಇಷ್ಟಕ್ಕೆ ಸಂತೋಷ ಪಡ್ತಿದ್ಯಲ್ಲ, ಇನ್ ಮುಂದೆ ನೋಡು ಎಂಥ ಅದ್ಭುತಗಳಿದೆ ಅಂತ.